ಸಮಯಸಾರ ಭಾಗ 5. ಸಮಯಸಾರ ಭಾಗ 5. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 5ರಲ್ಲಿ ಕೇಳ್ತಾ ಇದ್ದೀರಿ. 4 ಭಾಗಗಳು ಹಿಂದೆ ಮುಗಿದು ಹೋಗ್ತವೆ. ಅದನ್ನ ಕೇಳ್ಕೊಬರ್ರಿ. ನೇರವಾಗಿ ಅದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಈಗ ವಿಷಯ ಪ್ರಾರಂಭ. ಪ್ರಶ್ನೆ 93 ಪ್ರಶ್ನೆ 94 ಈಗ. ಹಾಗಿದ್ದರೆ ವ್ಯವಹಾರ ನಯದಿಂದ ಯಾವ ಪ್ರಯೋಜನವೂ ಇಲ್ಲವೇ? ಇದು ಪ್ರಶ್ನೆ. ಅಂದರೆ ವ್ಯವಹಾರ ನಯಕ್ಕೆ ಇಲ್ಲಿ ಆಚಾರ್ಯ ಶ್ರೀಯವರು ಮುಂದೆ ಗಾಥಾ ಹೇಳಲಿದ್ದಾರೆ. ಏನು ಅಂತಾರೆ, ವ್ಯವಹಾರ ನಯವು ಯಾರಿಗೆ ಅಂದರೆ ಯಾವುದಾದರೂ ಜೀವಿಗಳಿಗೆ ಯಾವುದಾದರೂ ಒಂದು ಸಮಯದಲ್ಲಿ ಪ್ರಯೋಜನಕರ ಇರುತ್ತದೆ, ಸರ್ವಥಾ ನಿಷೇಧ ಮಾಡಲು ಯೋಗ್ಯ ಇಲ್ಲ. ಅದರ ಸಲುವಾಗಿ ಅವರು ಉಪದೇಶ ರೂಪದಲ್ಲಿ ಇನ್ನು ಮುಂದಿನ ಗಾಥೆಯನ್ನು ಹೇಳ್ತಾರೆ. ಅಂದರೆ ಈಗ ಜೀವಾಧಿಕಾರದ 12ನೆಯ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ. ಶುದ್ಧಾದೇಶೋ ಅನಾಧವೋ ಪರಮಭಾವಧರಿಸಿಹಿಂ ವ್ಯವಹಾರ ದೇಶಿದ ಪುಣಾಜೇದು ಅಪರಮೆಟ್ಟಿದ ಭಾವೇ. ಇದರೊಳಗಡೆ ಈಗ ಇದರ ಅರ್ಥವನ್ನು ಹೇಳುತ್ತಾರೆ. ಯಾರು ಶುದ್ಧ ನಯದವರೆಗೆ ಸಾಧ್ಯ ಮಾಡಿ ಶ್ರದ್ಧಾವಂತನಾಗಿ ಪೂರ್ಣ ಜ್ಞಾನ ಚಾರಿತ್ರ್ಯವಂತನಾಗಿದ್ದಾನೆ, ಅವನಿಗಂತೂ ಶುದ್ಧ ನಯದ ಉಪದೇಶ ಮಾಡುವ ಶುದ್ಧ ನಯವು ತಿಳಿಯಲು ಯೋಗ್ಯವಿದೆ. ಇಲ್ಲಿ ಶುದ್ಧ ಆತ್ಮನ ಪ್ರಕರಣವಿದೆ. ಆದ್ದರಿಂದ ಶುದ್ಧ, ನಿತ್ಯ, ಏಕ, ಜ್ಞಾಯಕ ಮಾತ್ರ ಆತ್ಮನೆಂದು ತಿಳಿಯಬೇಕು. ಮತ್ತು ಯಾವ ಜೀವನು ಅಪರಮಭಾವೆ ಅರ್ಥಾತ್ ಶ್ರುತಜ್ಞಾನ ಮತ್ತು ಚಾರಿತ್ರ್ಯದ ಪೂರ್ಣ ಅವಸ್ಥೆಗೆ ಇನ್ನೂ ಕೂಡ ಪ್ರಾಪ್ತ ಆಗಿಲ್ಲ, ಇನ್ನು ಸಾಧಕ ಅವಸ್ಥೆಯಲ್ಲೇ ಇದ್ದಾನೆ, ಅವನಿಗೆ ವ್ಯವಹಾರದಿಂದ ಉಪದೇಶ ಮಾಡುವುದು ಯೋಗ್ಯವಿದೆ ಎಂದು ಆಚಾರ್ಯ ಶ್ರೀಯವರು ಇಲ್ಲಿ ಹೇಳುತ್ತಾರೆ. ಇನ್ನು ಪ್ರಶ್ನೆಗಳು. ಪ್ರಶ್ನೆ 95. ಯಾರಿಗೆ ವ್ಯವಹಾರ ನಯದ ಉಪದೇಶ ಅಗತ್ಯ ಇಲ್ಲ? ಉತ್ತರ: ಯಾರು ಶುದ್ಧ ನಯವನ್ನು ಸಾಧ್ಯ ಮಾಡಿಕೊಂಡು ಶ್ರದ್ಧಾವಂತರಾಗಿ ಪೂರ್ಣ ಜ್ಞಾನ ಚಾರಿತ್ರ್ಯವಂತರು ಆಗಿದ್ದಾರೆ, ಅವರಿಗಂತೂ ಶುದ್ಧ ನಯವೇ ಯೋಗ್ಯ ಇದೆ, ವ್ಯವಹಾರ ನಯ ಅಲ್ಲ. ಪ್ರಶ್ನೆ 96. ಯಾರಿಗೆ ವ್ಯವಹಾರ ನಯದ ಉಪದೇಶದ ಅಗತ್ಯ ಇದೆ? ಉತ್ತರ: ಯಾವ ಜೀವನು ಶ್ರುತಜ್ಞಾನ ಮತ್ತು ಚಾರಿತ್ರ್ಯದ ಪೂರ್ಣ ಅವಸ್ಥೆಗೆ ಮುಟ್ಟಿಲ್ಲ, ಇನ್ನೂ ಸಾಧಕ ಅವಸ್ಥೆಯಲ್ಲೇ ಇದ್ದಾನೆ, ಅವನಿಗೆ ವ್ಯವಹಾರ ನಯದ ಉಪದೇಶ ಯೋಗ್ಯ ಇದೆ. ಇನ್ನು ಪ್ರಶ್ನೆ 97. ವ್ಯವಹಾರ ನಯವು ಯಾವ ಸಮಯ ಉಪಯೋಗ ಇದೆ? ಇಲ್ಲಿ ಸರಳವಾಗಿ ಹೇಳಬೇಕು ಅಂತಂದರೆ ಇದು ಸಾಧನೆಯ ಕ್ಷೇತ್ರದಲ್ಲಿ ಇರುವವರಿಗೆ ಮಾತ್ರ ಉಪಯೋಗ ಇದೆ. ಪ್ರಶ್ನೆ 98. ಶುದ್ಧ ನಯವನ್ನು ಪ್ರಾಪ್ತ ಮಾಡಿಕೊಂಡ ಆತ್ಮ ಹೇಗೆ ಇರುತ್ತದೆ? ಉತ್ತರ: ಶುದ್ಧ, ನಿತ್ಯ, ಜ್ಞಾಯಕ ಮಾತ್ರ ಆತ್ಮನು ಶುದ್ಧ ನಯ ಪ್ರಾಪ್ತ ಮಾಡಿಕೊಂಡಿದ್ದಾನೆ. ಇಲ್ಲಿ ಆ ಜೀವದ 3 ಯೋಗ್ಯತೆಗಳನ್ನು ನೀವು ನೆನಪಿಟ್ಕೋಬೇಕು. ಶುದ್ಧ, ನಿತ್ಯ, ಜ್ಞಾಯಕ ಮಾತ್ರ ಆತ್ಮ. ಇದು ಈ ಜೀವ ಶುದ್ಧ ನಯವನ್ನು ಪ್ರಾಪ್ತ ಮಾಡಿಕೊಂಡಿದೆ ಎಂದು ಅರ್ಥ. ಪ್ರಶ್ನೆ 99. ಯಾರಿಗೆ ವ್ಯವಹಾರದ ಅಗತ್ಯ ಇದೆ? ಉತ್ತರ: ಶ್ರುತಜ್ಞಾನ ಮತ್ತು ಚಾರಿತ್ರ್ಯದ ಪೂರ್ಣ ಅವಸ್ಥೆ ಇನ್ನೂ ಪ್ರಾಪ್ತ ಆಗಿಲ್ಲ. ಉದಾಹರಣೆಗೆ 1ರಿಂದ 15ರವರೆಗೆ ಅಗ್ನಿಪುಟಕ್ಕೆ ಇಟ್ಟ ಬಂಗಾರ ಹಂತ ಹಂತವಾಗಿ ಶುದ್ಧತೆ ಪ್ರಾಪ್ತ ಮಾಡಿಕೊಳ್ಳುತ್ತದೆ. ಇಲ್ಲಿ ಇದು ವ್ಯವಹಾರ ನಯವೇ ಇಲ್ಲಿ ಅವಶ್ಯಕ ಇದೆ. ಪ್ರಶ್ನೆ 100.
ಶುದ್ಧ ನಯ ಆಶ್ರಿತ ಜೀವ ಹೇಗೆ ಇರುತ್ತದೆ? ಉತ್ತರ: 16ನೇ ಸಲ ಅಗ್ನಿಪುಟವನ್ನು ಮುಗಿಸಿ ಶುದ್ಧವಾದ ಚಿನ್ನದಂತೆ ಆ ಜೀವನಿಗೆ ಕೆಳಗಿನ 15 ಭಾವಗಳ ಅವಶ್ಯಕತೆ ಇರುವುದಿಲ್ಲ. ಪ್ರಶ್ನೆ 101. 15 ಪುಟವುಳ್ಳ ಬಂಗಾರ ಏಕೆ ತಾನು ಶುದ್ಧ ಆಗಲಿಲ್ಲ? ಉತ್ತರ: ಅನ್ಯ ವಸ್ತುಗಳ ಸಂಯೋಗಜನ್ಯ ಮಲಿನತೆಯ ಕಾರಣದಿಂದ. ಅಂದರೆ ಅದರಲ್ಲಿ 15ನೆಯ ಆ ಶಾಖದವರೆಗೆ ಅನ್ಯ ದ್ರವ್ಯಗಳ ಮಿಶ್ರಣದ ಮಲಿನತೆ ಇರುತ್ತದೆ. ಅದೇ ರೀತಿ ಜೀವನಲ್ಲೂ ಕೂಡ ಕರ್ಮ ಪರಮಾಣುಗಳ ಸಂಯೋಗದಿಂದ ಜೀವ ಒಂದೇ ಸಲ ಸಂಪೂರ್ಣ ಶುದ್ಧ ಆಗಲಾರದು. ಆದ್ದರಿಂದ ಪ್ರಶ್ನೆ 102. ಹಂತ ಹಂತವಾಗಿ ಶುದ್ಧವಾಗಲು ಜೀವನು ವ್ಯವಹಾರದಲ್ಲಿ ಏನೇನು ಮಾಡುತ್ತಾನೆ? ಉತ್ತರ: ಜಿನವಚನಗಳನ್ನು ಕೇಳುವುದು, ಗುರುಗಳ ಭಕ್ತಿ ಮಾಡುವುದು, ಜಿನಬಿಂಬದ ದರ್ಶನ ಮಾಡುವುದು ಆದಿ ಶುಭ ಕ್ರಿಯೆಗಳನ್ನು ಮಾಡುತ್ತಾ ಇರುತ್ತಾನೆ. ಪ್ರಶ್ನೆ 103. ಜೀವನು ಪರದ್ರವ್ಯಗಳ ಅವಲಂಬನೆ ಬಿಡಲು ಯಾವ ಪುರುಷಾರ್ಥ ಮಾಡುತ್ತಾನೆ? ಉತ್ತರ: ಅಣುವ್ರತ ಮತ್ತು ಮಹಾವ್ರತಗಳ ಪಾಲನೆ, ಸಮಿತಿ, ಗುಪ್ತಿ, ಪಂಚಪರಮೇಷ್ಠಿಗಳ ಧ್ಯಾನ ಆದಿ ಶುಭ ಕ್ರಿಯೆಗಳನ್ನು ಮಾಡುತ್ತಾ ಇರುತ್ತಾನೆ. ಪ್ರಶ್ನೆ 103. ಜೀವನಿಗೆ ಶುದ್ಧ ನಯವಂತೂ ಪ್ರಾಪ್ತಿಯಾಗಿಲ್ಲ ಮತ್ತು ವ್ಯವಹಾರ ಚಾರಿತ್ರ್ಯಗಳನ್ನೂ ಬಿಟ್ಟರೆ ಏನು ಆಗಬಹುದು? ಉತ್ತರ: ಶುದ್ಧ ಉಪಯೋಗದ ಪ್ರಾಪ್ತಿ ಆಗಿಲ್ಲ. ಶುಭ ಉಪಯೋಗವನ್ನೂ ಕೂಡ ಬಿಟ್ಟರೆ ಅಶುಭ ಉಪಯೋಗವನ್ನು ಪ್ರಾಪ್ತ ಮಾಡಿಕೊಂಡು ಭ್ರಷ್ಟನಾಗಿ ಬೇಕಾದ ಹಾಗೆ ಸ್ವೇಚ್ಛಾಚಾರ ಪ್ರವೃತ್ತಿ ಮಾಡಿ ನರಕ, ನಿಗೋಧ ಆದಿ ಗತಿಗಳಲ್ಲಿ ಸಂಸಾರದಲ್ಲೇ ಪರಿಭ್ರಮಣೆ ಮಾಡಬೇಕಾಗುತ್ತದೆ. ಆದ್ದರಿಂದ ವ್ಯವಹಾರ ನಯ ಅತಿ ಉಪಯೋಗಿಯೇ ಇದೆ ಎಂದು ತಿಳಿಯಬೇಕು. ಪ್ರಶ್ನೆ 4. ಶುದ್ಧ ನಯ ಮತ್ತು ಅಶುದ್ಧ ನಯದಲ್ಲಿ ಪರಸ್ಪರ ವಿರೋಧ ಇದ್ದರೂ ಕೂಡ ಎರಡನ್ನೂ ಹೇಗೆ ಸ್ವೀಕರಿಸಬೇಕು? ಉತ್ತರ: ಒಂದೇ ಆತ್ಮನಲ್ಲಿ ಇವು ಎರಡು ಇರುವುದರಿಂದ ಸ್ವೀಕರಿಸಬಹುದು. ಹೇಗೆ ಎಂದರೆ, ಮೊದಲು ಅಶುದ್ಧನಿದ್ದ ಆತ್ಮನೇ ನಂತರ ಶುದ್ಧತೆಯನ್ನು ಪ್ರಾಪ್ತ ಮಾಡಿಕೊಂಡಿದ್ದಾನೆ ಅಲ್ಲವೇ? ಆತ್ಮ ಹೊಸದಾಗಿ ಎಲ್ಲಿಂದಲೂ ಬಂದಿಲ್ಲ. ಮೊದಲು ಇದ್ದವನೇ ಈಗಲೂ ಇದ್ದಾನೆ. ಕೇವಲ ಅವಸ್ಥೆಗಳ ಬದಲಾವಣೆ ಅಷ್ಟೇ ಆಗಿದೆ. ಆದ್ದರಿಂದ ಈ ಎರಡು ನಯಗಳ ಸ್ವೀಕಾರ ಸ್ಯಾದ್ವಾದದಿಂದ ಮಾನ್ಯ ಇದೆ. ಸರ್ವತಾ ಏಕಾಂತ ಪಕ್ಷ ಮಿಥ್ಯಾತ್ವ ಆಗುತ್ತದೆ. ಪ್ರಶ್ನೆ 105. ನವತತ್ವಗಳು ಯಾವುವು? ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ, ಮೋಕ್ಷ, ಪುಣ್ಯ, ಪಾಪ ಇವು ನವ ತತ್ವಗಳು. ಇಲ್ಲಿ ಒಂದು ಸೂಚನೆ. ನೀವು ಈವರೆಗೆ ಅನ್ಯ ಮಹಾಶಾಸ್ತ್ರಗಳಲ್ಲಿ 7 ತತ್ವಗಳನ್ನು ಮಾತ್ರ ಕೇಳಿದ್ದೀರಿ ಅಲ್ವಾ? ನವತತ್ವ ಅಂತ ಹೇಳಿ ನೀವು ಕೇಳಿಲ್ಲ ಸಾಕಷ್ಟು ಜನ ಅಲ್ವಾ? ನನಗೆ ಗೊತ್ತಿದೆ, ಅದು ಹಿಂದೆ ಎಲ್ಲ ಕಲಿಸಿದ್ದು ನಿಮಗೆ ಹಾಗೇ ಇದೆ. ಅದು 7 ತತ್ವ ಅಂತ ಹೇಳಿ ಇದೆ. ಹಾಗಿದ್ರೆ 9 ಏನು? ಅದು 9 ಪದಾರ್ಥ ಅಂತ ಹೇಳಿ ಕಲಿಸಿದ್ದಿದೆ, ನಿಮಗೆ ಕಲಿಸಿದ್ದು ಅಲ್ವಾ? ನೀವು ಹಾಗೆಯೇ ಕಲಿಸಿದ್ದಿದೆ, ನಿಮಗೆ ಕಂಠಪಾಠ ಹಾಗೆಯೇ ಇದೆ ಅದು. ಆದರೆ ಸಮಯಸಾರ ಮಹಾಶಾಸ್ತ್ರದಲ್ಲಿ ಆ 9 ಕೂಡ ನವ ತತ್ವಗಳ ರೂಪದಲ್ಲಿ ಸ್ವೀಕರಿಸಿದ್ದಾರೆ ಆಚಾರ್ಯ ಭಗವಾನ್ ಅಮೃತಚಂದ್ರಾಚಾರ್ಯರು ಟೀಕಾದಲ್ಲಿ. ಆದ್ದರಿಂದ ನಾನು ಇದನ್ನು ಹೇಳ್ತೀನಿ. ಮತ್ತು ಇದು ಸೂಚನಾ ರೂಪದಲ್ಲಿ, ಎಲ್ಲಿ ನೀವು ಗೊಂದಲ ಮಾಡಿಕೊಳ್ಳಬೇಡ್ರಿ. 7 ತತ್ವಗಳನ್ನು ನಾವು ಕಂಠಪಾಠ ಮಾಡಿಟ್ಟಿದ್ದು ಇದು ಎಲ್ಲಿಂದ 9 ಬಂತು ಆ ರೀತಿ ಹೇಳಬೇಡ್ರಿ. ಆ ರೀತಿ ಅಲ್ಲ. ಇಲ್ಲಿ ವಿಷಯ ಇದು ಆಧ್ಯಾತ್ಮ ಶಾಸ್ತ್ರ ಇದೆ, ಕರ್ಣಾನುಯೋಗದಲ್ಲಿ ಇದ್ದ ಹಾಗೆ ಇಲ್ಲ.
ಇರಲಿ, ಅದು ಎರಡೂ ಕೂಡ ಸತ್ಯನೇ ಇದೆ ಹಾಗಂತ ಹೇಳ್ಕೊಂಡು. ಇನ್ನು ಪ್ರಶ್ನೆ 106. ನವತತ್ವಗಳಲ್ಲಿ ಜೀವನು ಹೇಗೆ ಇರುತ್ತಾನೆ? ಉತ್ತರ: ನವತತ್ವಗಳಲ್ಲಿ ವ್ಯಾಪ್ತನಾದ ಜೀವನು ಹಲವು ರೂಪವಾಗಿ ಕಂಡುಬರುತ್ತಾನೆ. ಒಂದು ವೇಳೆ ಅವನ ಭಿನ್ನ ಸ್ವರೂಪವನ್ನು ವಿಚಾರ ಮಾಡಿದರೆ ಅವನು ತನ್ನ ಚೈತನ್ಯ ಚಮತ್ಕಾರ ಮಾತ್ರವಾದ ಜ್ಯೋತಿಯನ್ನು ಬಿಡುವುದಿಲ್ಲ. ಅವ ಹೇಗೆ ಇದ್ದರೂ ಎಲ್ಲೇ ಇದ್ದರೂ ಕೂಡ ತನ್ನ ಚೈತನ್ಯ ಚಮತ್ಕಾರವನ್ನು ಮಾತ್ರ ಬಿಡುವುದಿಲ್ಲ. ಇದನ್ನು ಸ್ವಲ್ಪ ನೆನಪಿನಲ್ಲಿ ಗಮನದಲ್ಲಿ ಇಟ್ಟು ಕೇಳ್ರಿ. ಪ್ರಶ್ನೆ 107. ಸಮ್ಯಕ್ತವನ್ನು ಶುದ್ಧ ನಯದಿಂದ ತಿಳಿಯುವುದಾದರೂ ಹೇಗೆ? ಈ ಪ್ರಶ್ನೆಗೆ ಆಚಾರ್ಯ ಶ್ರೀ ಕುಂದಕುಂದರು ಜೀವಾಧಿಕಾರದ 13ನೆಯ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ. ಭೂದತ್ತೇಣಾಭಿಗದ ಜೀವಾಯ ಪುಣ್ಯ ಪಾವಂಚ ಆಸವ ಸಂವರ ನಿಜ್ಜರ ಬಂಧು ಮೋಕ್ಷೋಯ ಸಮ್ಮತ್ತಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಭೂತಾರ್ಥನಯದಿಂದ ತಿಳಿದ ಜೀವ, ಅಜೀವ ಮತ್ತು ಪುಣ್ಯ ಪಾಪ ಮತ್ತು ಆಶ್ರವ, ಸಂವರ, ನಿರ್ಜರ, ಬಂಧ ಮತ್ತು ಮೋಕ್ಷ ಈ ನವತತ್ವಗಳು ಸಮ್ಯಕ್ತ್ವ ಇವೆ. ಪ್ರಶ್ನೆ 108. ನವ ತತ್ವಗಳು ಯಾವುವು? ಹಿಂದಿನ ಪ್ರಶ್ನೆ ಮತ್ತೆ ಬರ್ತಾ ಇದೆ, ಹಾಗಂತ ಹೇಳ್ಕೊಂಡು ಅದನ್ನು ನೀವು ತಪ್ಪಾಗಿ ತಿಳಿಬೇಡ್ರಿ. ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 108. 9 ತತ್ವಗಳು ಯಾವುವು? ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ, ಮೋಕ್ಷ, ಪುಣ್ಯ, ಪಾಪ. ಇವು 9 ತತ್ವ ಅಥವಾ 9 ಪದಾರ್ಥಗಳು. ಇಲ್ಲಿ ತತ್ವ ರೂಪದಲ್ಲಿ ಇದನ್ನು ಹೇಳಲಾಗಿದೆ. ಪ್ರಶ್ನೆ 109. ಈವರೆಗೆ ನಾವು 7 ತತ್ವ ಮಾತ್ರ ಕೇಳಿದ್ದೇವೆ. ಉತ್ತರ: ಸರಿ ಇದೆ, ಇದು ಆಧ್ಯಾತ್ಮಶಾಸ್ತ್ರ ಇದೆ. ಇಲ್ಲಿ ಪುಣ್ಯ ಪಾಪ 2 ವಸ್ತು ಆಶ್ರವ ಬಂಧದಲ್ಲಿ ಸೇರಿರುವಂತೆ ತಿಳಿಯಬೇಕು. ಆಗ 7 ತತ್ವನೇ ಆಗ್ತದೆ. ಪ್ರಶ್ನೆ 110. ಇಲ್ಲಿ ಭೂತಾರ್ಥ ಮತ್ತು ಅಭೂತಾರ್ಥ ಏನಿದೆ? ಉತ್ತರ: ಜೀವ ಪುದ್ಗಲಗಳ ಅನಾದಿ ಬಂಧ ಪರ್ಯಾಯಗಳನ್ನು ನೋಡಿದರೆ 9 ತತ್ವಗಳು ಒಂದರಲ್ಲೇ ಕಂಡುಬರುವುದರಿಂದ ಭೂತಾರ್ಥ ಅಂದರೆ ಸತ್ಯ ಇದೆ. ಆದರೆ ಒಂದು ಜೀವದ್ರವ್ಯದ ಸ್ವಭಾವದ ಅಪೇಕ್ಷೆಯಿಂದ ನೋಡಿದರೆ ಅದು ಅಭೂತಾರ್ಥ ಅಂದರೆ ಸುಳ್ಳು ಇದೆ. ಜೀವದ ಏಕಾಕಾರ ಸ್ವರೂಪದಲ್ಲಿ ಇವು ಇಲ್ಲ. ಆದ್ದರಿಂದ ಪ್ರಶ್ನೆ 111. ಮತ್ತೆ ಜೀವ ಇದನ್ನು ಏಕೆ ತಿಳಿಯುವುದಿಲ್ಲ? ಉತ್ತರ: ಜೀವತತ್ವದ ತಿಳುವಳಿಕೆ ಸ್ವಯಂ ಜೀವಕ್ಕೆ ಇಲ್ಲ. ಅಲ್ಲಿಯವರೆಗೆ ಅದು ವ್ಯವಹಾರ ದೃಷ್ಟಿಯೇ ಇದೆ. ಅದು ಜೀವ ಅದೇ ರೀತಿ ವರ್ತಿಸುತ್ತಾ ಇರುತ್ತದೆ. ಅಂದರೆ ಸ್ವಯಂ ಜೀವಕ್ಕೆ ಜೀವತತ್ವ ತಿಳಿಯುವ ಶಕ್ತಿ ಇರುವುದಿಲ್ಲ. ಅಲ್ಲಿವರೆಗೆ ಅದು ವ್ಯವಹಾರ ದೃಷ್ಟಿಯಿಂದನೇ ಇರ್ತದೆ. ಪ್ರಶ್ನೆ 112. ಶುದ್ಧ ನಯದಿಂದ ಇಲ್ಲಿ ಯಾವ ಪ್ರಯೋಜನ ಇದೆ? ಉತ್ತರ: ಶುದ್ಧ ನಯದಿಂದ ಜೀವ ಪುದ್ಗಲಗಳ ನಿಜ ಸ್ವರೂಪಗಳನ್ನು ಬೇರೆ ಬೇರೆಯಾಗಿ ನೋಡಲ್ಪಡುತ್ತದೆ. ಅಂದರೆ ಶುದ್ಧ ನಯದಿಂದ ಜೀವ ಮತ್ತು ಪುದ್ಗಲಗಳ ಸತ್ಯವಾದ ಸರಿಯಾದ ಅಂದರೆ ನಿಜ ಸ್ವರೂಪವನ್ನು, ಇಲ್ಲಿ ನಿಜ ಅಂದರೆ ಸತ್ಯ, ನಿಖರವಾದ ಸ್ವರೂಪ. ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 112. ಶುದ್ಧ ನಯದಿಂದ ಇಲ್ಲಿ ಯಾವ ಪ್ರಯೋಜನ ಇದೆ? ಉತ್ತರ:
ಶುದ್ಧ ನಯದಿಂದ ಜೀವ ಮತ್ತು ಪುದ್ಗಲಗಳ ನಿಜ ಸ್ವರೂಪಗಳನ್ನು ಬೇರೆ ಬೇರೆಯಾಗಿ ನೋಡಲ್ಪಡುತ್ತದೆ. ಪ್ರಶ್ನೆ 113. 9 ತತ್ವಗಳು ಜೀವನಲ್ಲಿ ಹೇಗೆ ಬಂದವು? ಉತ್ತರ: ಜೀವ ಮತ್ತು ಪುದ್ಗಲಗಳ ನಿಮಿತ್ತ ನೈಮಿತ್ತಿಕ ಭಾವಗಳಿಂದ ಹೀಗೆ ಆಯಿತು. ಪ್ರಶ್ನೆ 114. ನಿಮಿತ್ತ ನೈಮಿತ್ತಿಕ ಭಾವ ಅಳಿಸಿ ಹೋದರೆ ಏನು ಆಗುತ್ತದೆ? ಉತ್ತರ: ಜೀವ ಪುದ್ಗಲ ಬೇರೆ ಬೇರೆ ಆಗಿರುವುದರಿಂದ ಇತರೆ ವಸ್ತು ಸಿದ್ಧವಾಗದೆ ದ್ರವ್ಯದ ನಿಜ ಭಾವವೇ ಸಿದ್ಧವಾಗುತ್ತದೆ. ಪ್ರಶ್ನೆ 115. ಸಮ್ಯಕ್ ದರ್ಶನ ಪ್ರಾಪ್ತಿ ಹೇಗೆ ಆಗುತ್ತದೆ? ಉತ್ತರ: ಜೀವವನ್ನು ಶುದ್ಧ ನಯದಿಂದ ತಿಳಿದುಕೊಳ್ಳುವುದರಿಂದಲೇ ಸಮ್ಯಕ್ ದರ್ಶನದ ಪ್ರಾಪ್ತಿ ಆಗುತ್ತದೆ. ಪ್ರಶ್ನೆ 116. ಇಲ್ಲಿ ಪರ್ಯಾಯ ಬುದ್ಧಿ ಏನಿದೆ? ಉತ್ತರ: ಎಲ್ಲಿಯವರೆಗೆ 9 ಪದಾರ್ಥಗಳನ್ನು ಬೇರೆ ಬೇರೆಯಾಗಿ ತಿಳಿಯುತ್ತೇವೆ ಮತ್ತು ಶುದ್ಧ ನಯದಿಂದ ಆತ್ಮನನ್ನು ತಿಳಿಯುವುದಿಲ್ಲ, ಅದು ಆವಾಗ ಪರ್ಯಾಯ ಬುದ್ಧಿ ಇದೆ. ಪ್ರಶ್ನೆ 117. ಇಲ್ಲಿ ಈ ನಯಗಳಿಂದ ಏನು ಪ್ರಯೋಜನ ಇದೆ? ಉತ್ತರ: 9 ತತ್ವಗಳಲ್ಲಿ ಬಹಳ ಕಾಲದಿಂದ ಅಡಗಿ ಹೋದ ಈ ಆತ್ಮಜ್ಯೋತಿಯನ್ನು ಶುದ್ಧ ನಯದಿಂದ ಹೊರಗೆ ತೆಗೆದು ಪ್ರಕಟಪಡಿಸಲಾಗಿದೆ. ಇಲ್ಲಿ ವ್ಯವಹಾರ ನಯದಿಂದ ಹೇಳಿ ಮತ್ತು ಶುದ್ಧ ನಯದಿಂದನೂ ಕೂಡ ಹೇಳಲಾಗಿದೆ. ಇಲ್ಲಿ ಶುದ್ಧ ನಯದಿಂದನೇ ಜೀವ ತನ್ನ ಸ್ವತಂತ್ರತೆಯನ್ನು ಸ್ವಚ್ಛವಾಗಿ ದರ್ಶಿಸಲು ಸಾಧ್ಯ. ಆದ್ದರಿಂದ 9 ತತ್ವಗಳಲ್ಲಿ ಬಹಳ ಕಾಲದಿಂದ ಅಡಗಿ ಹೋದಂತಹ ಈ ಆತ್ಮಜ್ಯೋತಿಯನ್ನು ಶುದ್ಧ ನಯದಿಂದ ಹೊರಗೆ ತೆಗೆದು ಪ್ರಕಟಪಡಿಸಲಾಗಿದೆ. ಪ್ರಶ್ನೆ 118. ಇಲ್ಲಿ ಶುದ್ಧ ನಯದ ಪ್ರಯೋಜನ ಏನಿದೆ? ಉತ್ತರ: ಈ ಆತ್ಮನು ಎಲ್ಲ ಅವಸ್ಥೆಗಳಲ್ಲಿ ವಿವಿಧ ರೂಪವಾಗಿ ಕಂಡುಬರುತ್ತಿದ್ದನು. ಅವನನ್ನು ಶುದ್ಧ ನಯವು ಒಂದು ಚೈತನ್ಯ ಚಮತ್ಕಾರ ಮಾತ್ರವಾಗಿ ತೋರಿಸಿಬಿಟ್ಟಿತು. ಇದು ಇಲ್ಲಿ ಶುದ್ಧ ನಯದ ಮಹಾ ಉಪಕಾರ ಎಂದೇ ಹೇಳಬೇಕು ಅಲ್ಲವೇ? ಪ್ರಶ್ನೆ 119. ಇಲ್ಲಿ ಮುಖ್ಯವಾಗಿ ಗುರುಗಳ ಉಪದೇಶ ಏನಿದೆ? ಉತ್ತರ: ಆತ್ಮನನ್ನು ಏಕಾಕಾರವಾಗಿಯೇ ಅನುಭವ ಮಾಡಿರಿ, ಪರ್ಯಾಯ ಬುದ್ಧಿಯ ಏಕಾಂತ ಇಟ್ಟುಕೊಳ್ಳಬೇಡಿರಿ ಎಂದು ಆಚಾರ್ಯ ಶ್ರೀಗಳ ಬಹಳ ಮಹತ್ವಪೂರ್ಣ ಇಲ್ಲಿ ಉಪದೇಶ ನಮ್ಮ ಮೇಲೆ ಇದೆ. ಪ್ರಶ್ನೆ 120. ದ್ರವ್ಯಾರ್ಥಿಕ ನಯ ಎಂದರೆ ಏನು? ಉತ್ತರ: ದ್ರವ್ಯ ಪರ್ಯಾಯ ರೂಪವಾದ ವಸ್ತುವಿನಲ್ಲಿ ದ್ರವ್ಯತ್ವದ ಮುಖ್ಯತೆಯಿಂದ ಅನುಭವ ಮಾಡಿದರೆ ಅದು ದ್ರವ್ಯಾರ್ಥಿಕ ನಯ ಇದೆ. ಪ್ರಶ್ನೆ 121. ಪರ್ಯಾಯಾರ್ಥಿಕ ನಯ ಎಂದರೆ ಏನು? ಉತ್ತರ: ದ್ರವ್ಯದ ಪರ್ಯಾಯಗಳ ಮುಖ್ಯತೆಯಿಂದ ಅನುಭವ ಮಾಡಿದರೆ ಅದು ಪರ್ಯಾಯಾರ್ಥಿಕ ನಯ ಇದೆ. ಅಂದರೆ ಪರ್ಯಾಯಾರ್ಥಿಕ ನಯ ಇದೆ. ಇಲ್ಲಿ ಏನು ಗೊತ್ತಾಯ್ತು ನಿಮಗೀಗ? ದ್ರವ್ಯಾರ್ಥಿಕ ನಯ ಮತ್ತು ಪರ್ಯಾಯಾರ್ಥಿಕ ನಯ, ಇದನ್ನು ಸ್ವಲ್ಪ ಗಮನ ಇಟ್ಟು ಕೇಳಿ,
ನೀವು ನೆನಪು ಇಟ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಇನ್ನು ಶಾಸ್ತ್ರದ ಅಂತ್ಯದವರೆಗೆ ಈ ವಿಷಯ ಬಹಳ ಸಲ ನಿಮಗೆ ಬರುವುದಿದೆ. ಅಲ್ಲಿ ನಾನು ವಿವರವಾಗಿ ಹೇಳೋದಿಲ್ಲ, ಈಗಲೇ ಅದನ್ನು ನೆನಪಿಟ್ಕೊಂಡ್ಬಿಡ್ರಿ.